Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Every Saturday our fasting prayer time is afternoon 1 o'clock to 4 o'clock. ಪ್ರತಿ ಶನಿವಾರ ನಮ್ಮ ಉಪವಾಸ ಪ್ರಾರ್ಥನೆಯ ಸಮಯ ಏನಂದ್ರೆ ನಾವು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಪ್ರಾರ್ಥನೆ ಮಾಡ್ತೇವೆ. We just come, worship and pray in tongues. ನಾವು ಸಭೆಗೆ ಬಂದು ಸೇರಿ ನಾವು ಆರಾಧನೆ ಮಾಡಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತೇವೆ. I'll also teach about prayer. ಮತ್ತು ನಾನು ಪ್ರಾರ್ಥನೆ ಬಗ್ಗೆ ಕಲಿಸ್ತಾ ಇದ್ದೇನೆ. And pray few prayer points. ಮತ್ತು ಕೊನೆಯಲ್ಲಿ ನಾವು ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. God willingly next Saturday we will gather in our church building. ದೇವರ ಚಿತ್ತಾನುಸಾರವಾಗಿ ಬರುವಂತ ಶನಿವಾರ ನಾವು ನಮ್ಮ ಸಭೆಯ ಕಟ್ಟಡದಲ್ಲಿ ಸೇರಿ ಬರೋಣ. Please turn your Bible to Gospel according to Matthew 6th chapter. ಇವಾಗ ಪ್ರತಿಯೊಬ್ಬರು ನಿಮ್ಮ ಬೈಬಲ್ಗಳನ್ನು ಮತ್ತಾಯ 6ನೇ ಅಧ್ಯಾಯಕ್ಕೆ ತಿರುಗಿಸಿ. We will read from verse 16 to 18. ನಾವು 16ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. Moreover, when you fast, be not as the hypocrites of a sad countenance, for they disfigure their faces, that they appear unto men to fast. Verily I say unto you, they have the reward. But thou, when thou fastest, anoint thy head and wash thy face, that thou appear not unto men to fast, but unto thy Father which is in secret. And thy Father which seeth in secret shall reward you openly. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Hallelujah. Hallelujah. In Matthew 6th chapter, verse 1 to 18 talks about spiritual life. ಮತ್ತಾಯ 6ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಆತ್ಮಿಕ ಜೀವನದ ಬಗ್ಗೆ ಬರೆಯುತ್ತದೆ. There are three issues Jesus is mentioning here. ಈ ವಾಕ್ಯಗಳಲ್ಲಿ ಯೇಸು ಸ್ವಾಮಿ 3 ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. One is giving alms to the poor. Second is prayer. Third is fasting prayer. ಮೊದಲನೇದು ಬಡವರಿಗೆ ದಾನ ಮಾಡುವುದು, ಎರಡನೇದು ಪ್ರಾರ್ಥನೆಯ ಬಗ್ಗೆ ಮತ್ತು ಮೂರನೇದು ಉಪವಾಸ ಪ್ರಾರ್ಥನೆಯ ಬಗ್ಗೆ. All three they were not doing rightly. ಈ 3 ವಿಷಯಗಳನ್ನು ಎಲ್ಲರೂ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ. Pharisees and Sadducees were messed up. They were hypocrites. ಆ ಕಾಲದಲ್ಲಿ ಇರುವಂತಹ ಫರಿಸಾಯರು ಸದ್ದುಕಾಯರು ಅವರು ಈ 3 ವಿಷಯಗಳಲ್ಲಿ ಕಪಟಿಗಳಂತೆ ಕಾರ್ಯ ಮಾಡ್ತಾರೆ. Jesus wants to fix it right. ಯೇಸು ಸ್ವಾಮಿ ಈ ವಿಷಯಗಳನ್ನು ಸರಿಪಡಿಸಬೇಕು ಅಂತ ಬಯಸ್ತಾ ಇದ್ದ. And one point he mentions here, I emphasize is the Father who sees in secret shall give you open reward. ಮತ್ತು 3 ವಿಷಯಗಳಲ್ಲಿ ಯೇಸು ಸ್ವಾಮಿ ಒಂದು ಅಂಶದ ಮೇಲೆ ಬಹಳ ದೀರ್ಘವಾಗಿ ಹೇಳ್ತಾರೆ ಏನಂದ್ರೆ, ಅಂತರಂಗದಲ್ಲಿ ನಿಮ್ಮನ್ನು ನೋಡುವ ನಿನ್ನ ತಂದೆಯು ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುವನು. That is very important. ಇದು ಬಹಳ ಮುಖ್ಯ. That is a moral there. ಕತೆಗೆ ಇದೇ ಒಂದು ಕಥೆಯಿಂದ ಬರುವಂತಹ ಸತ್ಯವಾಗಿದೆ. When you fast, he says, don't keep a sad face. Don't disfigure your faces. ಯೇಸುವೆ ಹೇಳ್ತಾ ಇದ್ದಾರೆ, ನೀವು ಉಪವಾಸ ಮಾಡುವಾಗ ಮುಖವನ್ನು ಸಪ್ಪಗೆ ಮಾಡಿಕೊಳ್ಬೇಡ್ರಿ, ವಿಕಾರ ಮಾಡಿಕೊಳ್ಬೇಡ್ರಿ. Hypocrites will do that. ಇದೆಲ್ಲ ಕಪಟಿಗಳು ಮಾಡ್ತಾರೆ. You should not appear unto men to fast. ಉಪವಾಸಿಗಳೆಂದು ಜನರಿಗೆ ಕಾಣಿಸಿಕೊಳ್ಬಾರ್ದು. Father who sees in secret will give open reward. ಅಂತರಂಗದಲ್ಲಿ ನೋಡುವಂತ ನಿನ್ನ ತಂದೆಯು ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುವನು. What is the open reward? ಬಹಿರಂಗವಾದ ಪ್ರತಿಫಲ ಅಂದ್ರೆ ಏನರ್ಥ? Turn your Bible to book of Isaiah 58th chapter. ನಿಮ್ಮ ಬೈಬಲ್ಗಳನ್ನು ಯೆಶಾಯ 58ನೇ ಅಧ್ಯಾಯಕ್ಕೆ ತಿರುಗಿಸಿ. I will be teaching for a few weeks what are the open rewards. ನಾನು ಕೆಲವು ವಾರಗಳಿಂದ ಏನೆಲ್ಲ ಬಹಿರಂಗವಾದ ಪ್ರತಿಫಲಗಳನ್ನು ಹೊಂದ್ಕೊಳ್ಬಹುದು ಅಂತ ಕಲಿಸ್ತಾ ಇದ್ದೇನೆ. Isaiah 58th chapter itself is about fasting prayer. ನೋಡಿರಿ, ಯೆಶಾಯ 58ನೇ ಅಧ್ಯಾಯ ತಾನೇ ಅದು ಉಪವಾಸ ಪ್ರಾರ್ಥನೆ ಬಗ್ಗೆ ಬರೀತದೆ. If you read verse 2 and 3, people are asking God, why are you not looking at us?
We are fasting, we are crying, we are praying. Why are you not impressed with us? ಮೊದಲನೇ ಮತ್ತು ಎರಡನೇ ವಾಕ್ಯವನ್ನು ಓದಿದಾಗ ಈ ಜನರು ದೇವರಿಗೆ ಕೇಳ್ತಾ ಇದ್ದಾರೆ, ದೇವರೇ ನಾವು ಇಷ್ಟು ಗೋಳಾಡ್ತಾ ಇದ್ದೇವೆ, ಕಣ್ಣೀರ್ ಸುರಿಸ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಪವಾಸ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ನಮ್ಮಿಂದ ಯಾಕೆ ನೀನು ಮೆಚ್ಚಿಸಲ್ಪಡ್ತಾ ಇಲ್ಲ? You know what God said? ನಿಮ್ಗೆ ಗೊತ್ತಾ ದೇವರೇನ್ ಹೇಳಿದ್ರು? There is no change in you. ದೇವರವ್ರಿಗೆ ಹೇಳ್ತಾನೆ, ನಿಮ್ಮಲ್ಲಿ ಬದಲಾವಣೆನೆ ಕಾಣ್ತಾ ಇಲ್ಲ. You left eating. Other than that, there is no change. ಉಪವಾಸ ಮಾಡುವಾಗ ಊಟವನ್ನು ಬಿಟ್ಟಿದ್ದೀರಾ ಅಷ್ಟೇ, ಅದ್ರ ಬಿಟ್ಟು ಬೇರೆ ಯಾವುದೇ ಬದಲಾವಣೆ ಇಲ್ಲ. They want God to change. ಈ ಜನರು ಬಯಸ್ತಾ ಇದ್ರು ದೇವ್ರು ಬದಲಾಗ್ಬೇಕು ಅಂತ. God says you change. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀನ್ ಮೊದಲು ಬದಲಾಗು. So fasting prayer does not change God. Fasting prayer changes me. ಆದ ಕಾರಣ ಉಪವಾಸ ಪ್ರಾರ್ಥನೆಯು ದೇವರನ್ನು ಬದಲಾಯಿಸುವುದಿಲ್ಲ, ಉಪವಾಸ ಪ್ರಾರ್ಥನೆಯು ನನ್ನನ್ನು ಬದಲಾಯಿಸುತ್ತದೆ. Hallelujah. Hallelujah. And what changes has to come is written here. ಮುಂದೆ ಅದನ್ನು ಬರ್ದಿದ್ದಾನೆ, ಏನೆಲ್ಲ ಬದಲಾವಣೆಗಳು ಬರಬೇಕು ಅಂತ. When you do it, ಆ ಬದಲಾವಣೆಗಳನ್ನು ತಂದಾಗ you have an open reward. ನಿಮಗೆ ಒಂದು ಬಹಿರಂಗವಾದ ಪ್ರತಿಫಲ ಇರ್ತದೆ. What is the open reward? ಬಹಿರಂಗ ಪ್ರತಿಫಲ ಅಂದ್ರೆ Healing ಯಾವುದು? and righteousness will prevail. ಸ್ವಸ್ಥತೆಯು ನೀತಿವಂತಿಕೆಯು ನಿಮ್ಮ ಜೀವನದಲ್ಲಿ ತೋರಿ ಬರ್ತದೆ. So make a commitment, at least once in a month, spend time alone with God in worship, praying in tongues and reading Bible. ಆದ ಕಾರಣ ನೀವೊಂದು ಒಪ್ಪಂದ ಮಾಡಿಕೊಳ್ಳ್ರಿ, ತಿಂಗಳಲ್ಲಿ ಒಂದ್ಸಲ ನೀವು ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯ ಕಳಿಬೇಕು, ಉಪವಾಸ ಮಾಡುವುದ್ರಲ್ಲಿ, ಪ್ರಾರ್ಥನೆ ಮಾಡುವುದ್ರಲ್ಲಿ. And all your prayers will be answered. ಮತ್ತು ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. You will hear the voice of the Lord. Your ears will be sensitive to become voice of the Holy Spirit. ನೀವು ದೇವರ ಸ್ವರವನ್ನು ಕೇಳ್ತೀರಾ, ನಿಮ್ಮ ಕಿವಿಗಳು ಪವಿತ್ರಾತ್ಮನ ಸ್ವರಕ್ಕೆ ಸೂಕ್ಷ್ಮವಾಗ್ತದೆ. You will have a guidance of the Holy Spirit for your life. ನಿಮ್ಮ ಜೀವನಕ್ಕಾಗಿ ಪವಿತ್ರಾತ್ಮನ ನಡೆಸುವಿಕೆ ಇರ್ತದೆ. You will be fruitful in your life. Whatever you do shall prosper. ನಿಮ್ಮ ಕಾರ್ಯಗಳೆಲ್ಲವೂ ನಿಮ್ಮ ಜೀವನದಲ್ಲಿ ನೀವು ಫಲಭರಿತರಾಗಿರ್ತೀರ. ನೀವು ಮಾಡುವಂತ ಪ್ರತಿಯೊಂದು ಕಾರ್ಯವು ಸಫಲವಾಗ್ತದೆ. Now we'll read verse 12. ಇವಾಗ ನಾವು 12ನೇ ವಾಕ್ಯ ಓದಿಕೊಳ್ಳೋಣ. Isaiah 58 verse 12. ಯೆಶಾಯ 58ನೇ ಅಧ್ಯಾಯ 12ನೇ ವಾಕ್ಯ. This is where I stopped last week. ನಾನು ಹೋದ್ವಾರ ಈ ವಾಕ್ಯದಲ್ಲೇ ನಿಲ್ಲಿಸಿದ್ದೆ. And they that shall be of thee shall build the old waste places. Thou shalt rise up the foundation of many generations, and thou shalt be called the repairer of the breach, the restorer of the paths to dwell in. 12ನೇ ವಾಕ್ಯ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳು ನಿಮಗುಂಟಾಗುವವು. Now look here. ಈ ಕಡೆ ಕೇಳ್ರಿ. All Comforters Church. ಕಂಫರ್ಟರ್ಸ್ ಚರ್ಚ್ ಇರುವವರು ಎಲ್ಲರೂ ಈ ಕಡೆ ಕೇಳ್ರಿ. In fact, it is our vision. Every family should plant one church in one village. ನಮ್ಮ ಸಭೆಯ ಒಂದು ದರ್ಶನವಾಗಿದೆ ಏನಂದ್ರೆ ಪ್ರತಿಯೊಂದು ಕುಟುಂಬವು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಸಭೆಯನ್ನು ಅಲ್ಲಿ ಸ್ಥಾಪಿಸಬೇಕು. This verse 12 is promised to plant churches in the village. ಈ 12ನೇ ವಾಕ್ಯವು ಹಳ್ಳಿಗಳಲ್ಲಿ ಸಭೆಯನ್ನು ಸ್ಥಾಪಿಸುವುದಕ್ಕಾಗಿ ಒಂದು ವಾಗ್ದಾನವಾಗಿದೆ. You will be a builder. ನೀವು ಕಟ್ಟುವವರಾಗಿರ್ತೀರಾ. Jesus will build his church. ಯೇಸು ಸ್ವಾಮಿ ತನ್ನ ಸಭೆಯನ್ನು ಕಟ್ಟುತ್ತಾನೆ. You are his co-worker. ನೀವು ಆತನ ಸಹ ಕೆಲಸದವರಾಗಿದ್ದೀರಾ. First you should build your home. ಮೊದಲು ನೀವು ನಿಮ್ಮ ಮನೆಗಳನ್ನು ಕಟ್ಟಬೇಕು. Then as a family you should build others. ಕುಟುಂಬವಾಗಿ ಇನ್ನೊಬ್ಬರನ್ನು ಕಟ್ಟಬೇಕು. Second, you will be a repairer. ಎರಡನೇದಾಗಿ ಹೇಳ್ತಾ ಇದ್ದಾನೆ, ಹಾಳು ಬಿದ್ದಂತ ವಿಷಯಗಳನ್ನು ಸರಿಪಡಿಸುವವರಾಗಿರ್ತೀರಾ. Whatever is broken, you will fix it. ಯಾವ್ದು ಮುರಿಯಲ್ಪಟ್ಟಿದ್ಯೋ ಅದನ್ನು ಸರಿಪಡಿಸ್ತೀರಾ. Broken families, you will see it. No one to help. You will go and give them the word. You will talk about Jesus. They will come together. ಮುರಿದಂತ ಕುಟುಂಬಗಳಲ್ಲಿ ಯಾವುದೇ ಸಹಾಯ ಇಲ್ಲ, ಅಸಹಾಯಕರಾಗಿರುವಂತಹ ಸ್ಥಿತಿಯಲ್ಲಿ ನೀವು ಹೋಗಿ ವಾಕ್ಯವನ್ನು ಹಂಚಿದಾಗ, ಯೇಸುವಿನ ಬಗ್ಗೆ ಹೇಳಿದಾಗ ಆ ಕುಟುಂಬಗಳು ಇನ್ನೊಂದ್ಸಲ ಸೇರಿ ಬರ್ತವೆ. Every broken hearted people, you are the right person to meet. ಪ್ರತಿಯೊಂದು ಮುರಿದಂತ ಹೃದಯ ಹೊಂದ್ಕೊಂಡಿರುವ ವ್ಯಕ್ತಿಗಳಿಗೆ ನೀವು ಸರಿಯಾದ ವ್ಯಕ್ತಿ ಆಗಿದ್ದೀರಾ. Psalm 147 ನೋಡ್ಕೊಳ್ಳೋಣ. ಕೀರ್ತನೆ 147 verse 3. 3ನೇ ವಾಕ್ಯ. He healeth the broken in heart and bindeth up their wounds.
ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. Our God heals a broken heart. ನೋಡಿರಿ, ನಮ್ಮ ದೇವರು ಮನ ಮುರಿದವರನ್ನು ಗುಣ ಮಾಡ್ತಾನೆ. No one can heal the broken hearted person. ಮನ ಮುರಿದವರನ್ನು ಯಾರು ಗುಣ ಮಾಡಕ್ಕಾಗಲ್ಲ. No one can do, only God can do it. ಯಾರು ಮಾಡಕ್ಕಾಗಲ್ಲ, ದೇವರು ಮಾತ್ರ ಮಾಡಕ್ ಸಾಧ್ಯ. And Bible says ಬೈಬಲ್ ಹೇಳ್ತಿದೆ in Psalm 34 verse 18, ಕೀರ್ತನೆ 34:18 ವಾಕ್ಯದಲ್ಲಿ, the Lord is nigh unto them that are of a broken heart, and saveth such as be of contrite spirit. ಕೀರ್ತನೆ 34:18, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. Hallelujah. You are like God now. ಇವಾಗ ನೀವು ದೇವರಂತೆ ಇದ್ದೀರಾ. You spend time with God, you go on behalf of God. ನೀವು ದೇವರೊಟ್ಟಿಗೆ ಸಮಯ ಕಳೆದಾಗ, ನೀವು ಹೋಗಿದಾಗ ದೇವರ ಪರವಾಗಿ ಹೋಗ್ತೀರಾ. If God has to heal the broken hearted, He can do only through you. ಮನ ಮುರಿದವರನ್ನು ದೇವರು ಗುಣ ಮಾಡ್ಬೇಕು, ವಾಸಿ ಮಾಡ್ಬೇಕು ಅಂತ ಬಯಸ್ತಾ ಇದ್ರೆ ನಿಮ್ಮ ಮೂಲಕ ಮಾತ್ರ ಆತನು ಮಾಡಕ್ಕೆ ಸಾಧ್ಯ. That is why Jesus said in Luke 4:18, Spirit of the Lord is upon me, He has anointed me to heal the broken hearted. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ಲೂಕನು ಬರೆದ ಸುವಾರ್ತೆ 4:18 ವಾಕ್ಯದಲ್ಲಿ, ದೇವರ ಆತ್ಮನು ನನ್ನ ಮೇಲೆ ಇದ್ದಾನೆ, ಅಲ್ಲಿ ಮನ ಮುರಿದವರನ್ನು ಗುಣ ಮಾಡುವುದಕ್ಕಾಗಿ. You have the anointing ನಿಮ್ಮೊಳಗೆ ಅಭಿಷೇಕ ಇದೆ, to heal the broken hearted. ಮನ ಮುರಿದವರನ್ನು ಸ್ವಸ್ಥ ಮಾಡುವುದಕ್ಕಾಗಿ, ಗುಣ ಮಾಡುವುದಕ್ಕಾಗಿ. No man can do it. ಯಾವ ಮನುಷ್ಯನು ಮಾಡಕ್ಕಾಗಲ್ಲ, No power can do it. ಯಾವ ಬಲವು ಮಾಡಕ್ಕಾಗಲ್ಲ. Only anointing can set them free. ಅಭಿಷೇಕ ಮಾತ್ರವೇ ಅವರನ್ನು ಬಿಡಿಸಬಹುದು. Then it says you are a restorer. ಮುಂದೆ ಹೇಳ್ತಾನೆ, ಹಾಳು ಬಿದ್ದಂತ ವಿಷಯಗಳನ್ನು ಪುನರ್ಸ್ಥಾಪಿಸುವಂತರಾಗಿರ್ತೀರಾ. Restorer means what? ಪುನರ್ಸ್ಥಾಪನೆ ಅಂದ್ರೆ ಏನು? Now turn your Bible to Psalm 23 ನಾವು ನೋಡ್ಕೊಳ್ಳೋಣ. ಕೀರ್ತನೆ 23ನೇ ಅಧ್ಯಾಯ verse 3. 3ನೇ ವಾಕ್ಯ. Psalm 23 verse 3. He restoreth my soul, He leadeth me in the path of righteousness for His name's sake. ಕೀರ್ತನೆ 23:3, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆ. David was a shepherd. ದಾವೀದನು ಕುರುಬನಾಗಿದ್ದ. He keeps a shepherd and sheep relationship when he writes this. ದಾವೀದನು ಈ ಕೀರ್ತನೆಯನ್ನು ಬರೆಯುವಾಗ ಕುರುಬನಿಗೆ ಮತ್ತು ಕುರಿಗೆ ಇರುವಂತಹ ಸಂಬಂಧವನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೆದನು. Psalm 23 is about a believer. ಕೀರ್ತನೆ 23ನೇ ಅಧ್ಯಾಯವು ವಿಶ್ವಾಸಿಯ ಬಗ್ಗೆ ಮಾತಾಡ್ತದೆ. Listen to me. ಈ ಕಡೆ ಕೇಳ್ರಿ. When you are born again, your spirit and God's spirit is united permanently. ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಆತ್ಮವು ದೇವರ ಆತ್ಮವು ಶಾಶ್ವತಕ್ಕಾಗಿ ಒಂದು ಆಗ್ಬಿಟ್ಟಿದೆ. If you are involving in ministry, you should understand it. ನೀವು ಸೇವೆಯಲ್ಲಿ ಒಳಗೊಂಡಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. But the soul, in the mind, people can go away from God. In spirit, they are nearer to God. ನೋಡ್ರಿ, ಆದ್ರೆ ಮನಸ್ಸಿನಲ್ಲಿ ಅವರು ದೇವರಿಂದ ದೂರ ಹೋಗಬಹುದು, ಆದ್ರೆ ಆತ್ಮದಲ್ಲಿ ಅವರು ದೇವರೊಟ್ಟಿಗೆ ಒಂದಾಗಿದ್ದಾರೆ. They need help from somebody. ಮನಸ್ಸಿನಲ್ಲಿ ಇರುವಂತಹ ಕಾರ್ಯಗಳಿಗಾಗಿ ಬೇರೆಯೊಬ್ಬರಿಂದ ಸಹಾಯ ಬೇಕು. 1 Thessalonians 5th chapter, ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ verse 14. 14ನೇ ವಾಕ್ಯ. Now we exhort you, brethren, warn them that are unruly, comfort the feeble-minded, support the weak, be patient toward all men. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಾಕ್ಯ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. Hallelujah. You have to be patient for all men. ಎಲ್ಲರಲ್ಲಿಯೂ ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ ಇರಬೇಕು. In the initial stage of ministry, anybody comes to the church, I'll be very excited. ಸೇವೆಯ ಮೊದಲನೇ ಕೆಲವು ವರ್ಷಗಳಲ್ಲಿ ಅಲ್ಲಿ ಯಾರಾದ್ರೂ ಸಭೆಗೆ ಬಂದಾಗ ನಾನು ಬಹಳ ಆಸಕ್ತಿಯಿಂದ ಹೋಗ್ತಾ ಇದ್ದೆ. Somebody goes little far, I'll be discouraged. I will lose my patience. ಯಾರಾದ್ರೂ ಸಭೆಯನ್ನು ಬಿಟ್ಟು ಹೋದ್ರೆ ಅಥವಾ ದೇವರಿಂದ ದೂರ ಹೋಗ್ತಾ ಇದ್ರೆ, ಹಿಂಜಾರಿ ಹೋಗ್ತಾ ಇದ್ರೆ, ನಾನು ಬಹಳ ಅಲ್ಲಿ ನಿರಾಶೆ ಆಗ್ತಾ ಇತ್ತು ನನಗೆ, ಮತ್ತು ನಾನು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದೆ. Bible is clear. Comfort the feeble-minded people. ನೋಡ್ರಿ, ಬೈಬಲ್ ಸರಿಯಾಗಿ ಹೇಳ್ತಾ ಇದೆ, ಮನಗುಂದಿದವರನ್ನು ಧೈರ್ಯಪಡಿಸಿರಿ. That is our work.
ಇದು ನಮ್ಮ ಕೆಲಸವಾಗಿದೆ. Then he says, support the weak. ಮುಂದೆ ಹೇಳ್ತಾನೆ, ಬಲಹೀನರಿಗೆ ಆಧಾರವಾಗಿರಿ. They don't know, they are helpless, they are good people, they don't know. They are gone back, but you have to support them. ಅವ್ರು ಬಲಹೀನರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ, ಅವ್ರಿಗೆ ಸತ್ಯವೂ ಗೊತ್ತಿಲ್ಲ, ಅದಕ್ಕಾಗಿ ಅವ್ರು ಹಿಂಜಾರಿ ಹೋಗ್ತಾ ಇದ್ದಾರೆ. ಆದ್ರೆ ನೀವು ಅವರಿಗೆ ಬೆಂಬಲ ಕೊಡ್ಬೇಕು, ಆಧಾರವಾಗಿರ್ಬೇಕು. Let me give one example. ಒಂದು ಉದಾಹರಣೆ ಕೊಡ್ತೇನೆ. I told you, David writes this keeping shepherd and sheep in his mind. ನಾನು ನಿಮ್ಗೆ ಹೇಳ್ತಾ ಇದ್ದೆ, ದಾವೀದನು ಕೀರ್ತನೆ 23ನೇ ಅಧ್ಯಾಯವನ್ನು ಬರೆಯುವಾಗ ಕುರಿ ಮತ್ತು ಕುರುಬನ ಸಂಬಂಧವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರಿತಾ ಇದ್ದ. Now turn your Bible to 1 Samuel 17th chapter. ನಿಮ್ ಬೈಬಲ್ಗಳನ್ನು ಮೊದಲನೇ ಸಾಮ್ವೇಲಕ್ಕೆ ತಿರುಗಿಸಿ 17ನೇ ಅಧ್ಯಾಯ. We will read verse 34, 35 and 36. ಮೊದಲನೇ ಸಾಮುವೇಲನು 17ನೇ ಅಧ್ಯಾಯ ನಾವು 35, 36, 34 and 35 enough. 34, 35 ಓದಿಕೊಳ್ಳೋಣ. The David said unto the Saul, Thy servant kept his father's sheep. There came a lion and a bear, and took a lamb out of the flock. And I went out after him, and smote him, delivered it out of his mouth. When he arose against me, I caught him by his beard, smote him, and slew him. ಮೊದಲನೇ ಸಾಮುವೇಲ 17ನೇ ಅಧ್ಯಾಯ 34, 35. Verse 36 also. Thy servant slew both the lion and the bear, and this uncircumcised Philistine shall be as one of them, seeing he has defeated the armies of the living God. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನು. 36ನೇ ವಾಕ್ಯ. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. Now listen to me. ಈ ಕಡೆ ಕೇಳ್ರಿ. David was a shepherd. ದಾವೀದನು ಕುರುಬನಾಗಿದ್ದ. His sheep, lion and bear took it. ದಾವೀದನ ಕುರಿಮರಿಯನ್ನು ಅಲ್ಲಿ ಒಂದು ಕರಡಿ ಮತ್ತು ಸಿಂಹವು ತಗೊಂಡು ಹೋಯ್ತು. Now actually he is going to fight against Goliath. ಈ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಸಂದರ್ಭದಲ್ಲಿ ದಾವೀದನು ಗೋಲಿಯಾತನ ಮುಂದೆ ಹೋಗಿ ಯುದ್ಧ ಆಡ್ಬೇಕಾಗಿತ್ತು. The king is saying, how you can fight? You are a small boy. ರಾಜನು ಹೇಳ್ತಾ, ನೀನೇನ್ ಹೋಗಿ ಹೋರಾಡ್ತಿ, ನೀನ್ ಚಿಕ್ಕ ಹುಡುಗ ಆಗಿದ್ದಿ. No, I have experience. ಆತನು ಹೇಳ್ತಾನೆ, ದಾವೀದನು ಹೇಳ್ತಾನೆ, ಇಲ್ಲ ನನಗೆ ಅನುಭವ ಇದೆ. You know what is his experience? ಆತನ ಅನುಭವ ಏನ್ ಗೊತ್ತಾ? When the lion and bear took my sheep, I went and pulled it out of its jaws, and I killed the lion and bear. ಅಲ್ಲಿ ಹೇಳ್ತಾನೆ, ಯಾವಾಗ ಸಿಂಹವು ಕರಡಿಯು ನನ್ನ ಕುರಿಯನ್ನು ತಗೊಂಡು ಹೋಗ್ತಾ ಇತ್ತೋ, ಸಿಂಹ ಮತ್ತು ಕರಡಿಯ ಬಾಯಿಗಳಿಂದ ದವಡಿಗಳಿಂದ ನಾನು ನನ್ನ ಕುರಿಯನ್ನು ಹೊರಗಡೆ ತಗೊಂಡು ಬಂದೆ ಮತ್ತು ಆ ಸಿಂಹವನ್ನು ಕರಡಿಯನ್ನು ಕೊಂದು ಹಾಕಿದೆ. Hallelujah. No devil can take the child of God back. ಯಾವುದೇ ಸೈತಾನನು ದೇವರ ಮಕ್ಕಳನ್ನು ಹಿಂತಿರುಗಿ ತಗೊಂಡು ಹೋಗಕ್ಕೂ ಆಗುವುದಿಲ್ಲ. Even if they stop coming to church, ಆ ಜನರು ಸಭೆಗೆ ಬರೋದು ನಿಲ್ಲಿಸಿದ್ರು ಕೂಡ you have the ability to bring them back. ಅವರನ್ನು ತಿರುಗಿ ಸಭೆಗೆ ಕರ್ಕೊಂಡು ಬರುವಂತ ಸಾಮರ್ಥ್ಯ ನಿಮಗಿದೆ. Hallelujah. You can bring them back. ನೀವು ಅವರನ್ನು ತಿರುಗಿ ಸಭೆಗೆ ಕರ್ಕೊಂಡು Because Jesus is a chief shepherd. ಯಾಕೆಂದ್ರೆ ಯೇಸು ಸ್ವಾಮಿ ಅಲ್ಲಿ ಮಹಾ ಕುರುಬನಾಗಿದ್ದಾನೆ. He restores a soul. ಆತನು ನಮ್ಮ ಪ್ರಾಣಗಳನ್ನು ಜೀವನ ಪಡಿಸುವನು. We can also restore. ನಾವು ಕೂಡ ಜೀವನ I'll ಪಡಿಸಬಹುದು. tell one thing and close. ನಾನು ಒಂದ್ ಮಾತು ಹೇಳಿ ಮುಗಿಸ್ತೇನೆ. What gave courage for David to go fight and bring the sheep back? ದಾವೀದನು ಹೋಗಿ ಸಿಂಹದಿಂದ ಅಥವಾ ಕರಡಿಯಿಂದ ಆ ಕುರಿಮರಿಯನ್ನು ಹಿಂತಿರುಗಿ ತಗೊಂಡು ಬರುವಂತೆ ಆತನಿಗೆ ಧೈರ್ಯವನ್ನು ಯಾವುದು ಕೊಟ್ಟಿತು? The lion and bear doesn't look big for him. ದಾವೀದನಿಗೆ ಆ ಸಿಂಹ ಅಥವಾ ಕರಡಿಯು ಏನೋ ದೊಡ್ಡದಂತ ಅನಿಸ್ಲಿಲ್ಲ. So you draw one big line. ಊಹಿಸ್ಕೊಳ್ಳಿ, ಒಂದು ದೊಡ್ಡ ಉದ್ದಾಗಿ ಗೆರೆಯನ್ನು ಇಳಿಸಿದ್ರೆ There is a big line, you will tell. ನೀವ್ ಹೇಳ್ತೀರಾ ಉದ್ದಾಗಿರುವಂತ ಗೆರೆ. Next to that, if you draw another big line, that big line will look small. ಆದ್ರೆ ಆ ಗೆರೆಯ ಬಾಜು ನೀವು ಇನ್ನೊಂದು ಉದ್ದಾಗಿರುವಂತ ಗೆರೆಯನ್ನು ಇಳಿಸಿದ್ರೆ ಅದ್ ಮುಂದೆ
ಮುಂಚೆ ಹಾಕಿರೋದು ಚಿಕ್ಕದ್ ಕಾಣ್ತದೆ. When you compare lion and bear with God, it looks very small. ಸಿಂಹವನ್ನು ಕರಡಿಯನ್ನು ದೇವರೊಟ್ಟಿಗೆ ನೀವು ಹೋಲಿಸಿ ನೋಡಿದ್ರೆ ಆ ಸಿಂಹ ಕರಡಿ ಏನೋ ಚಿಕ್ಕದು ಅಂತ ಕಾಣ್ತದೆ. There is one statement David always says consistently in the Bible. ಬೈಬಲ್ ಅಲ್ಲಿ ಸತತವಾಗಿ ದಾವಿದನು ಒಂದು ಹೇಳಿಕೆ ಹೇಳ್ತಾ ಇದ್ದ. Psalm 48 verse 1, he says, "Great is the Lord and greatly to be praised." ಕೀರ್ತನೆ 48ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ದೇವರು ಮಹೋನ್ನತನು, ಸ್ತುತಿಗೆ ಪಾತ್ರನು. Great is the Lord and greatly to be praised. ಯೆಹೋವನು ಮಹೋನ್ನತನು, ಆತನು ಸ್ತುತಿಗೆ ಪಾತ್ರನು. Psalm 96 verse 4, again he says, "The Lord is great and greatly to be praised." ಕೀರ್ತನೆ 96 4ನೇ ವಾಕ್ಯದಲ್ಲಿ ಮತ್ತೆ ಆತನು ಹೇಳ್ತಾನೆ, ಯೆಹೋವನಿಗೆ ಹಾಡಿರಿ, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. Hallelujah. Say in English, God is great, greatly to be praised. ನನ್ನಿಂದ ಹೇಳ್ರಿ, ದೇವರು ಮಹೋನ್ನತನು, ಸ್ತುತಿಗೆ ಪಾತ್ರನು. He is greater than all our problems. ನಮ್ಮ ಎಲ್ಲಾ ಸಮಸ್ಯೆಗಳಿಗಿಂತ ಆತನು ದೊಡ್ಡಾತನಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ. He is our shepherd. ಆತನು ನಮ್ಮ ಕುರುಬನಾಗಿದ್ದಾನೆ. David can bring lion and bear out of the sheep from the out of the lion and bear's mouth. We can bring people out of the clutches of the devil. ಯಾವಾಗ ದಾವಿದನು ಹೋಗ್ಬಿಟ್ಟು ತನ್ನ ಕುರಿಯನ್ನು ಸಿಂಹ ಮತ್ತು ಕರಡಿಯ ಬಾಯಿಗಳಿಂದ ಹೊರಗಡೆ ತರಬಹುದಾಗಿತ್ತು, ನಾವು ಕೂಡ ಸೈತಾನನ ವಶಗಳಿಂದ, ಸೈತಾನನ ಕೈಗಳಿಂದ ವಿಶ್ವಾಸಿಗಳನ್ನು ತಿರುಗಿ ಕರ್ಕೊಂಡಬಹುದು. One thing is important. ಒಂದು ವಿಷಯ ಬಹಳ ಮುಖ್ಯ. Say with your mouth, "My God is great, greatly to be praised." ನಿಮ್ ಬಾಯಿಂದ ಹೇಳ್ರಿ ಏನಂದ್ರೆ, ನನ್ನ ದೇವರು ದೊಡ್ಡಾತನು, ಮಹೋನ್ನತನು, ಸ್ತುತಿಗೆ ಪಾತ್ರನು. I believe all the backslidden people in the Comforters Church will come back. ನಾನ್ ನಂಬ್ತೇನೆ, ನಮ್ಮ ಸಭೆಯಲ್ಲಿ ಯಾರ್ಯಾರು ಹಿಂಜಾರಿ ಹೋಗಿದ್ದಾರೋ, ಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ತಿರುಗಿ ಸಭೆಗೆ ಬರ್ತಾರೆ. I have tried it. ನಾನು ಇದನ್ನು ಉಪಯೋಗ ಮಾಡಿ ನೋಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ. Gujarat, one place I was preaching this message. ಗುಜರಾತ್ ಅಲ್ಲಿ ಒಂದು ಸ್ಥಳದಲ್ಲಿ ಈ ಒಂದು ವಾಕ್ಯವನ್ನು ಸಾರ್ತಾ The ಇದೆ. pastor came and asked me, 15 years back one boy left, one brother left, do you think he will come back? ಆ ಪಾಸ್ಟರ್ ಬಂದು ನನಗೆ ಕೇಳಿದ್ರು, 15 ವರ್ಷಗಳ ಹಿಂದೆ ಒಬ್ಬ ಹುಡುಗ ನಮ್ಮ ಸಭೆಯನ್ನು ಬಿಟ್ಟು ಹೋದ, ನಿಮ್ಗೆ ಅನಿಸ್ತದ ಆತನು ತಿರುಗಿ ಬರ್ತಾನಂತ? I asked him, "Do you believe God is great, greatly to be praised?" ನಾನು ಆ ಪಾಸ್ಟರ್ಗೆ ಕೇಳಿದೆ, ನೀವು ನಂಬ್ತೀರಾ ನಮ್ಮ ದೇವರು ದೊಡ್ಡಾತನು, ಸ್ತುತಿಗೆ ಪಾತ್ರನು ಅಂತ? He said, "Yes." ಪಾಸ್ಟರ್ ಹೇಳಿದ್ರು, ಹೌದು ನಂಬ್ತೇನೆ. I said, "If you believe it, that brother will come back." ನಾನು ಅವ್ರಿಗೆ ಹೇಳಿದೆ, ನಮ್ಮ ದೇವರು ದೊಡ್ಡಾತನು ಅಂತ ನೀನ್ ನಂಬಿದಾಗ ಆ ಹುಡುಗ ತಿರುಗಿ ಬರ್ತಾನೆ. Next day that boy was there. ಮರುದಿನನೇ ಆ ಹುಡುಗ ಸಭೆಯಲ್ಲಿದ್ದ. Hallelujah. Hallelujah. You are a builder. ನೀವು ಕಟ್ಟುವವರು. You will comfort the broken hearts. ಮನ ಮುರಿದವರನ್ನು ನೀವು ಸಂತೈಸ್ತೀರಾ. You will, restore the lives of the people. ಜನರ ಜೀವನಗಳನ್ನು ಪುನರ್ಸ್ಥಾಪಿಸ್ತೀರಾ. You know why? ಯಾಕೆ ಗೊತ್ತಾ? Because you are the person who spent time with God. ಯಾಕೆಂದರೆ ದೇವರೊಟ್ಟಿಗೆ ಸಮಯವನ್ನು ಕಳೆಯುವಂತ ವ್ಯಕ್ತಿ ನೀವು. Church, lockdown period is over. ಸಭೆ ಕೇಳಿರಿ, ಈ ಲಾಕ್ಡೌನ್ ಸಮಯ ಮುಗ್ದೋಗಿದೆ. Sunday we will gather. ನಾವು ಶನಿವಾರ ಸೇರಿ ಬರ್ಬೋದು. Hallelujah. But I want you to remember your villages. ಆದ್ರೆ ನೀವು ದತ್ತು ತಗೊಂಡಿರುವಂತ ಹಳ್ಳಿಗಳನ್ನ ನೆನ್ಪ್ ಮಾಡ್ಕೊಳ್ರಿ. Go once this month itself, talk with them and come. ಈ ತಿಂಗಳಲ್ಲೇ ಒಂದ್ಸಲ ಹೋಗಿ ಅವರನ್ನು ಭೇಟಿ ಮಾಡಿ ಮಾತಾಡಿ ಬನ್ನಿ. I give you assurance, the work of God will begin in all the villages. ನಾನ್ ನಿಮಗೆ ಒಂದು ಖಚಿತತೆ ಕೊಡ್ತೇನೆ, ಎಲ್ಲಾ ಹಳ್ಳಿಗಳಲ್ಲಿಯೂ ದೇವರ ಕಾರ್ಯವು ಅತಿ ಬೇಗನೆ ಪ್ರಾರಂಭವಾಗಿದೆ. Even the families which are not adapted villages, you can start it now. ಯಾವ ಕುಟುಂಬದವರು ನೀವು ಮುಂಚೆ ಹಳ್ಳಿಗಳನ್ನು ದತ್ತಾಗಿ ತಗೊಂಡಿಲ್ಲವೋ ಇವಾಗ ನೀವು ಮಾಡಬಹುದು. You will be surprised. ನಿಮಗೆ ಆಶ್ಚರ್ಯವಾಗ್ತದೆ. Maybe you have seen some believers, somebody started the work, they left and went back, like a church started and stopped. You go again, it will start. ನೀವು ನೋಡಿರ್ಬೋದು, ಯಾರೊಬ್ರು ವಿಶ್ವಾಸಿಯವರು ಸಭೆಯನ್ನು ಪ್ರಾರಂಭ ಮಾಡಿ ತಿರುಗಿ ಹೋಗಿರ್ಬೋದು. ನೀವು ಅಲ್ಲಿ ಹೋಗಿ ಪ್ರಾರಂಭ ಮಾಡಿದಾಗ ಆ ಸಭೆ ಬೆಳೀತದೆ. Hallelujah. Businesses which is closed will start. ಮುಚ್ಚು ಹೋಗಿರುವಂತ ವ್ಯಾಪಾರಗಳು ಅವು ಮತ್ತೆ ಪ್ರಾರಂಭವಾಗ್ತವೆ. Broken families will be fixed. ಮುರಿದಂತ ಕುಟುಂಬಗಳು ಮತ್ತೆ ಅಲ್ಲಿ ಸ್ಥಾಪಿಸಲ್ಪಡ್ತವೆ. You are a builder. ನೀವು ಕಟ್ಟುವವರು. You are a restorer. ನೀವು ಪುನರ್ಸ್ಥಾಪಿಸುವವರು. You are the repairer. ನೀವು ಹಾಳಾಗಿರುವುದನ್ನು ಸರಿಪಡಿಸುವವರು. Hallelujah. Hallelujah. And again I encourage you, please spend time alone with God.
ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ತೇನೆ, ಒಬ್ಬಂಟಿಕರಾಗಿ ದೇವರೊಟ್ಟಿಗೆ ಸಮಯ ಕಳೀರಿ. It is no rule, nobody will force you in our church. ನಮ್ಮ ಸಭೆಯಲ್ಲಿ ಯಾರು ನಿಮಗೆ ಅಲ್ಲಿ ಒತ್ತಾಯ ಮಾಡಲ್ಲ, ಇದು ನಿಯಮವಾಗಿ ಹೇಳ್ತಾ ಇಲ್ಲ. Take a lot of liquid, but spend time alone with God. ಬಹಳಷ್ಟು ನೀರಿನ ಪದಾರ್ಥವನ್ನು ಕುಡಿರಿ, ದೇವರೊಟ್ಟಿಗೆ ಒಬ್ಬಂಟಿಕರಾಗಿ ಸಮಯ ಕಳೆಯಿರಿ. What you should do in fasting? ಉಪವಾಸ ಮಾಡುವಾಗ ಏನ್ ಮಾಡ್ಬೇಕು? You should worship. ಆರಾಧನೆ You ಮಾಡ್ಬೇಕು, should pray in tongues. ಅನ್ಯ ಭಾಷೆಯಲ್ಲಿ You ಪ್ರಾರ್ಥಿಸಬೇಕು, should read Bible. ಬೈಬಲ್ ಓದ್ಬೇಕು. And change. Whatever change is needed, ask God to show it and change it. Make some decisions. ನಿಮ್ಮ ಹೃದಯಗಳಲ್ಲಿ, ಜೀವನಗಳಲ್ಲಿ ಯಾವ್ದ್ಯಾವ್ದು ಬದಲಾವಣೆಗಳು ಬೇಕಾಗಿದ್ದವೋ ದೇವರಿಗೆ ಕೇಳಿ ಆ ಬದಲಾವಣೆಗಳನ್ನು ಮಾಡಿಸಿ. Your life will be wonderful. ನಿಮ್ಮ ಜೀವನವು ಅದ್ಭುತವಾಗಿರ್ತದೆ. You will be a blessing for all. ನೀವು ಎಲ್ಲರಿಗೆ ಆಶೀರ್ವಾದದಾಯಕರಾಗಿರ್ತೀರ. Amen. ಆಮೆನ್. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba, Father, in Jesus' name we pray. ಅಪ್ಪ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. I pray the grace of God for all these precious people. ಈ ಎಲ್ಲ ಅಮೂಲ್ಯವಾದ ಜನರಿಗಾಗಿ ದೇವರ ಕೃಪೆಗಾಗಿ I ಪ್ರಾರ್ಥಿಸ್ತೇನೆ. pray, Lord, you will help them to fast and pray. ಅವರು ಉಪವಾಸವಿದ್ದು ಪ್ರಾರ್ಥಿಸುವಂತೆ ನೀನು ಅವರಿಗೆ ಸಹಾಯ ಮಾಡ್ತೀನಿ. They will change, oh God. When they spend time with you, may they make decisions. Things will change in their heart. ನಿನ್ನೊಟ್ಟಿಗೆ ಅವರು ಸಮಯವನ್ನು ಕಳೆದಾಗ ಅವರ ಹೃದಯಗಳಲ್ಲಿ ವಿಷಯಗಳು ಬದಲಾಗ್ತವೆ, ಅವರು ಬದಲಾವಣೆಗಳನ್ನು ಮಾಡ್ತಾರೆ. Healing and righteousness will prevail in their life. ಅವರ ಜೀವನಗಳಲ್ಲಿ ಸ್ವಸ್ಥತೆಯು ಮತ್ತು ನೀತಿವಂತಿಕೆಯು ತೋರಿ ಬರ್ತದೆ. All their prayers will be answered. ಅವರ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ತಾರೆ. Their ears will be sensitive to the voice of the Holy Spirit. ಅವರ ಕಿವಿಗಳು ಪವಿತ್ರಾತ್ಮನ ಸ್ವರಕ್ಕೆ They will have ಸೂಕ್ಷ್ಮವಾಗಿರುತ್ತವೆ. a guidance of the Lord for their life. ಅವರ ಜೀವನಕ್ಕಾಗಿ ಅವರು ದೇವರಿಂದ ನಿರ್ದೇಶನವನ್ನು ನಡೆಸುವಿಕೆಯನ್ನು ಹೊಂದ್ಕೊಳ್ತಾರೆ. They will be like a well-watered garden. ಮತ್ತು ಅವರು ತಂಪಾಗಿರುವಂತ, ನೀರು ಹಾಕಿರುವಂತ ಒಂದು ತೋಟದ ಹಾಗೆ They will ಇರ್ತಾರೆ. be fruitful in their life. ಅವರ ಜೀವನದಲ್ಲಿ ಅವರು ಫಲಭರಿತವಾಗಿರ್ತಾರೆ. And I pray you will use them in the ministry. ಮತ್ತು ನಾನು ಪ್ರಾರ್ಥಿಸ್ತೇನೆ, ಸೇವೆಯಲ್ಲಿ ಅವರನ್ನು ಉಪಯೋಗಿಸು. They will build their families. ಅವರು ತಮ್ಮ ಕುಟುಂಬಗಳನ್ನು ಕಟ್ತಾರೆ They will build other families. ಮತ್ತು ಬೇರೆ ಕುಟುಂಬಗಳನ್ನು ಕಟ್ತಾರೆ. They will build young people's life. ಯವನಸ್ಥರ ಜೀವನಗಳನ್ನು ಕಟ್ತಾರೆ They will restore the backslidden people. ಮತ್ತು ಹಿಂಜಾರಿ ಹೋಗಿರುವವರನ್ನು ಪುನರ್ಸ್ಥಾಪಿಸ್ತಾರೆ. Thank you. You have anointed them to heal the broken-hearted. ಮನ ಮುರಿದವರನ್ನು ಸ್ವಸ್ಥ ಮಾಡುವುದಕ್ಕಾಗಿ ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ. Every individual for thy glory in your kingdom. ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಮಹಿಮೆಗಾಗಿ ನಿನ್ನ ರಾಜ್ಯದಲ್ಲಿ ಅವರನ್ನು ಉಪಯೋಗಿಸು. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.